ನಮಸ್ಕಾರ. ಇವತ್ತು ನಾನು ನಿಮ್ಮ ಮುಂದೆ ಒಬ್ಬ ರಾಜಕಾರಣಿಯಾಗಿ ಬಂದು ನಿಂತಿಲ್ಲ. ನಿಮ್ಮ ಮನೆಯ ಮಗನಾಗಿ ರೈತರ ಸಂಕಷ್ಟವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ರೈತನ ಮಗನಾಗಿ ಮಾತಾಡ್ತಾ ಇದ್ದೇನೆ. ಬೆಂಗಳೂರಿಗೆ ಹತ್ತಿರ ಇರುವಂಥ ಬಿಡದಿ ಲಕ್ಷಾಂತರ ಲೀಟ್ರು ಹಾಲನ್ನು ಕೊಡ್ತಾ ಇದೆ, ರೇಷ್ಮೆಯನ್ನು ಕೊಡ್ತಾ ಇದೆ, ತರಕಾರಿಯನ್ನು ನೀಡ್ತಾ ಇದೆ. ಆದರೆ ಇಂಥ ಒಂದು ಫಲವತ್ತಾದಂಥ ಕೃಷಿ ಪ್ರದೇಶದಲ್ಲಿ ಇವತ್ತು ರಾಜ್ಯ ಸರ್ಕಾರ GBIT ಅಂದರೆ ಗ್ರೇಟರ್ ಬ್ಯಾಂಗ್ಳೂರ್ ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರಾಜೆಕ್ಟ್ನ ಇಲ್ಲಿ AICT ಮಾಡ್ತೀನಿ ಅಂತಾರೋ, ಸ್ಮಾರ್ಟ್ ಸಿಟಿ ನಿರ್ಮಾಣ ಮಾಡ್ತೀನಿ ಅಂತಾರೋ, ಆದರೆ ಒಂದು ಹೆಚ್ಚು ಕಮ್ಮಿ 7,480 ಎಕರೆಯಷ್ಟು ಕೃಷಿ ಪ್ರದೇಶವನ್ನ ಇವತ್ತು ರೈತರಿಂದ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಭಿವೃದ್ಧಿಯ ಒಂದು ಹೆಸರಿನಲ್ಲಿ ಇವತ್ತು ಸರ್ಕಾರ ಬಿಲ್ಡರ್ಗಳಿಗೆ ರೈತರ ಕೃಷಿ ಪ್ರದೇಶವನ್ನ ನೀಡಿ ಅದರ ಮೂಲಕ 33,000 ಕೋಟಿಯಷ್ಟು ಹಣವನ್ನ ಉತ್ಪಾದನೆ ಮಾಡತಕ್ಕಂಥ ಒಂದು ರಿಯಲ್ ಎಸ್ಟೇಟ್ ದಂಧೆಗೆ ಒಂದು ಪ್ರಯತ್ನಕ್ಕೆ ಇವತ್ತು ಪ್ರೋತ್ಸಾಹವನ್ನ ಕೊಡ್ತಾ ಇದೆ. ಸರಿಸುಮಾರು 10 ಲಕ್ಷಕ್ಕೂ ಹೆಚ್ಚು ಗಿಡ ಮರಗಳು ಜೊತೆಯಲ್ಲಿ 6 ಲಕ್ಷಕ್ಕೂ ಹೆಚ್ಚು ಹಾಲು ಇವತ್ತು ಬೆಂಗಳೂರು ನಗರಕ್ಕೆ ಕೇವಲ 2 ಪಂಚಾಯಿತಿಗಳಿಂದ ಏನು ಸರಬರಾಜಾಗ್ತಾ ಇದೆ ಅದನ್ನ ಸಂಪೂರ್ಣವಾಗಿ ನಾಶ ಮಾಡಕ್ಕೆ ಹೊರಟಿದ್ದಾರೆ. 80%ಕ್ಕೂ ಹೆಚ್ಚು ಸಣ್ಣ ರೈತರು ಮತ್ತೆ ಅತಿ ಸಣ್ಣ ರೈತರು ಅಂದ್ರೆ 1 ಎಕರೆ, ಅರ್ಧ ಎಕರೆ, ಗುಂಟೆ ಲೆಕ್ಕದಲ್ಲಿ ಜಮೀನನ್ನ ಇಟ್ಕೊಂಡಿರ್ತಕ್ಕಂಥ ಆ ಬಡ ರೈತರ ಒಂದು ಎದೆ ಮೇಲೆ ಮರಣಶಾಸನವನ್ನ ಬರೀಲಿಕ್ಕೆ ಹೊರಟಿದ್ದಾರೆ. ಸರ್ಕಾರ ಹೇಳ್ತಾ ಇದೆ ನಾವು ಹಣದ ಪರಿಹಾರವನ್ನ ಕೊಡ್ತೇವೆ ಅಂತ. ಆದ್ರೆ ಸರ್ಕಾರ ಒಂದು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಹಣದ ಪರಿಹಾರ ಅಲ್ಲ, ಸ್ವಾಭಿಮಾನದ ಬದುಕು. ಅವ್ರಿಗೆ ಸಾಕಷ್ಟು ಅವರ ಭಾವನೆಗಳು ಅಡಗಿದೆ. ಇವತ್ತು ಸರ್ಕಾರಕ್ಕೆ ಇವತ್ತು ಕೇವಲ ಒಂದು ರಿಯಲ್ ಎಸ್ಟೇಟ್ ದಂಧೆಯಾಗಿ ಕಾಣ್ತಾ ಇದೆ. ಆದರೆ ರೈತರಿಗೆ ಆ ಹಸಿರು ಭೂಮಿ ಅವರ ಉಸಿರಾಗಿ ಉಳಿದಿದೆ. ಒಂದು ನಾನು ಇಲ್ಲಿವರೆಗೂ ಗಮನಿಸ್ಕೊಂಡು ಬಂದಿದ್ದೇನೆ, ತಾವು ಎಲ್ಲರೂ ಕೂಡ ನೋಡಿದ್ದೀರಿ. ಮೊದಲನೇ ದಿನದಿಂದನೂ ಕೂಡ ಈ ಒಂದು ಹೋರಾಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ರೈತರ ಜೊತೆ ನಿಂತಿದ್ದಾನೆ. 500 ದಿನಗಳಿಗೂ ಹೆಚ್ಚು ಕಾಲ ರೈತರು ಬೀದಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸರ್ಕಾರ ಹೇಳುತ್ತೆ ಅಲ್ಲಿ ಯಾರು ಕೂಡ ರೈತರೇ ಇಲ್ಲ, ಅಲ್ಲಿ ಯಾರು ಕೂಡ ಕೃಷಿ ಮಾಡ್ತಾ ಇಲ್ಲ ಅಂತ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾನು ಹೇಳುವಂತದ್ದಿಷ್ಟೇ, ಇಲ್ಲಿ ಬಿಡದಿ ರೈತರ ಬದುಕಿನ ಪ್ರಶ್ನೆ ಅಷ್ಟೇ ಅಲ್ಲ, ಇವತ್ತು ನಾಡಿನಾದ್ಯಂತ ಅನ್ನದಾತರು ಏನಿದ್ದಾರೆ, ಇವತ್ತು ಅನ್ನದಾತರಿಗೆ ಕಷ್ಟ ಆದಾಗ, ರೈತರಿಗೆ ಕಷ್ಟ ಆದಾಗ ಅವರ ಒಂದು ಅಸ್ತಿತ್ವವನ್ನು ಉಳಿಸ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ನನ್ನ ಮೇಲಾಗ್ಲಿ ತಮ್ಮಗಳ ಮೇಲಾಗ್ಲಿ ಒಂದು ದೊಡ್ಡ ಹೊಣೆಗಾರಿಕೆ ಮತ್ತೆ ಜವಾಬ್ದಾರಿ ಇದೆ. ಅದನ್ನ ಅರ್ಥಕೊಂಡು ಬಹುಶಃ ಈಗ ಸಮಯ ಬಂದಿದೆ. ಇಷ್ಟು ದಿನಗಳ ಕಾಲ ನಾವು ಕೂಡ ಕಾದ್ ಕುಳಿತ್ವು, ಆದ್ರೆ ಇವತ್ತು ಸಮಯ ಬಂದಿದೆ. ಇದೇ ತಿಂಗಳು ಆಗಸ್ಟ್ 9, 10 ಹಾಗೂ 11ನೇ ತಾರೀಕು ಬೈರ್ಮಂಗಲದಿಂದ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ನನ್ನ ಆತ್ಮೀಯ ಹಾಗೂ ಪ್ರೀತಿಯ ರೈತ ಬಾಂಧವರೇ, ತಾಯಂದ್ರೆ, ಅಕ್ಕ ತಂಗಿಯರೇ, ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದ್ರೆ, ತಮ್ಮೆಲ್ಲರಿಗೂ ಕೂಡ ನಾನು ಕೇಳುವಂಥದ್ದಿಷ್ಟೇ, ಇವತ್ತು ರೈತರ ಪರವಾಗಿ ನಿಲ್ಲೋ ಅಂತ ಒಂದು ಸಂದರ್ಭ ನಮ್ಮ ಕಣ್ಣೆದುರುಗಡೆ ಬಂದಿದೆ. ಹಾಗಾಗಿ ಇವತ್ತು ರೈತರ ಅವರ ಭೂಮಿಯನ್ನ ರಕ್ಷಿಸ್ತಕ್ಕಂಥದ್ದಕ್ಕೆ, ಅವ್ರಿಗೆ ಉಳಿಸ್ಕೊಡ್ತಕ್ಕಂಥದ್ದಕ್ಕೆ ನಾವು ನೀವೆಲ್ಲರೂ ಕೂಡ ಗಟ್ಟಿಯಾಗಿ ನಿಲ್ಲೋಣ. ಬನ್ನಿ ಬಿಡದಿಗೋಸ್ಕರ ಹೋರಾಡೋಣ.